ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಹೊಸ ಚಾಪ್ಟರ್ ಶುರು ಮಾಡ್ತಿದ್ವಿ. ಐದನೇ ಚಾಪ್ಟರ್ ಎಸ್. ಸುಮನ್ ಸರ್, ಇದೇನಿದು? ಇದೆಂಥ ಪದ? ಅಬೇಮಸ್. ಎಂಥ? ಕ್ರಿಯಾಪದ. ಎಸ್. ಈ ಚಾಪ್ಟ್ರಲ್ಲಿ ನಾವು ಕ್ರಿಯಾಪದ ಬಗ್ಗೆನೂ ನೋಡ್ತೀವಿ ಮತ್ತು ನಾಮಪದ ಬಗ್ಗೆನೂ ನೋಡ್ತೀವಿ. ಆದರೆ ನಮ್ಮ ಫೋಕಸ್ ಎಲ್ಲಿ ಅಂದರೆ ಕ್ರಿಯಾಪದ. ಹೋದ ಚಾಪ್ಟ್ರಲ್ಲಿ ಒಂದಿಷ್ಟು ನೋಡಿದ್ವಿ. ಈ ಚಾಪ್ಟ್ರಲ್ಲಿ ಯಾವುಗಳು ನೋಡ್ತೀವಿ ಅಂದರೆ ಹೋಗ್ತೀನಿ, ಬರ್ತೀನಿ ಮತ್ತು ತೆರಳ್ತೀನಿ. ಇಕಿಮಸ್, ಕಿಮಸ್ ಮತ್ತು ಖೈರಿಮಸ್. ಇಕಿಮಸ್, ಕಿಮಸ್, ಖೈರಿಮಸ್. ಈಗ ಇಕಿಮಸ್ ಅಂದರೆ ಹೋಗ್ತೀನಿ. ಸುಮನ್ ಸರ್, ಈಗ ಈ ಹೋಗ್ತೀನಿ ಅನ್ನೋ ಪದ ಇಟ್ಕೊಂಡು ಒಂದು ಸೆಂಟೆನ್ಸ್ ಮಾಡೋಕ್ಕಾಗತ್ತಾ ಕನ್ನಡದಲ್ಲಿ? ಸಿಂಪಲ್ಲಾಗಿ ಹೋಗ್ತೀನಿ. ಒಂದು ಜಾಗ ತಗೊಳ್ಳಿ. ಕನ್ನಡದಲ್ಲ? ಕನ್ನಡದಲ್ಲಿ ಒಂದು ಜಾಗ ತಗೊಂಡು ಯಾವ್ದಾರ ಜಾಗ ತಗೊಂಡು ಹೋಗ್ತೀನಿ ಅನ್ನೋ ಪದ ಉಪಯೋಗಿಸಿ ಒಂದು ಸಣ್ಣ ವಾಕ್ಯ ಮಾಡೋಕ್ಕಾಗತ್ತಾ? ಐಸ್ ಕ್ರೀಮ್ ಪಾರ್ಲರ್. ಓಕೆ, ನಾನು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತೀನಿ. ಹೌದಾ? ಎಸ್, ನಾನು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತೀನಿ. ಸೊ ಜಾಪನೀಸಲ್ಲೂ ಸೇಮು. ಏನು ಅಂದರೆ ಹೋಗ್ತೀನಿಗೆ ನಾವೇನಂತೀವಿ? ವರ್ಬು ಇಕಿಮಸ್. ಎಲ್ಲಿಗೆ ಅಂದ್ಕೊಳ್ಳಿ ಜಾಗ, ಎಲ್ಲಿ? ಐಸ್ ಕ್ರೀಮ್ ಪಾರ್ಲರ್. ಹೇಗೆ ನಾವು ಎ ಅಂತೀವಿ, ಎ. ಆಮೇಲೆ ನಾನುಗೆ ವತಾಶಿ. ಸೊ ಈಗ ಯಾರು ಮಾಡ್ತಿದ್ದಾರೆ ಅಂತ ನಾವು ವಾ ಅನ್ನೋ ಏಜೆಂಟ್ ಮೂಲಕ ಹೇಳ್ತೀವಿ. ಸೊ ಡ್ಯಾಶ್ ವ ಇದು N1 ಅಂತ ಕರಿತೀನಿ. N1 ವ. N2 ಬೇಡ ನಮಗೆ. ಪ್ಲೇಸ್, ಇದು ಪ್ಲೇಸ್. N1 ವ ಪ್ಲೇಸ್. 1 ವ ಒಂದು ನಿಮಿಷ. N1 ವ ಪ್ಲೇಸ್ಗೆ ವಿಮಸ್ ಬೇಡ, ಇಲ್ಲಿ ನಾವು ಇಕಿಮಸ್ ಅಂತ ನೋಡಿ. ಇದು ನಮ್ಮ ಫಾರ್ಮ್ಯಾಟು. ಇದೇನು ಹೇಳುತ್ತೆ ಅಂದರೆ ಈ ಥರ ಫಾರ್ಮ್ಯಾಟಲ್ಲಿ ಡ್ಯಾಶ್ ವ ಡ್ಯಾಶ್ ಎ ಡ್ಯಾಶ್ ಮಸ್ ಅಂದರೆ ಯಾರು ಎಲ್ಲಿಗೆ ಹೋಗ್ತಾರೆ, ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಇದು ನಮ್ಮದು ಸೂತ್ರ. ಇದು ತಲೆಯಲ್ಲಿದ್ದರೆ ಒಳ್ಳೆಯದು. ವಾ ಬಂತು, ಎ ಬಂತು, ಮಸ್ ಬಂತು. ಒಂದು ಸೆಂಟೆನ್ಸ್ ನೋಡಿದ್ರೆ ನೀವು ಈ ಸೂತ್ರದಲ್ಲಿ ನೋಡ್ಬೇಕು. ನೀವು ವಾ ಫಸ್ಟ್ ನೋಡಿ, ಎ ನೋಡಿ, ಮಸ್ ನೋಡಿ. ಸೊ ಡ್ಯಾಶ್ ವ ಡ್ಯಾಶ್ ಎ ಡ್ಯಾಶ್ ಮಸ್. ವತಾಶಿ ವ ಐಸ್ ಕ್ರೀಮು ಪಾರ್ಲರ್ ಎ ಇಕಿಮಸ್. ಸೊ ಇಕಿಮಸ್ ಜಾಗದಲ್ಲಿ ಬೇರೆ ಯಾವ್ದಾದ್ರು ಬರ್ಬೋದು ವರ್ಬು. ಆದರೆ ಇಲ್ಲಿ ನಾವು ಯಾವುದು ಚಲನಾ ಕ್ರಿಯಾಪದಗಳನ್ನು ನೋಡ್ತೀವಿ. ಹೋಗ್ತೀನಿ, ಬರ್ತೀನಿ, ತೆರಳ್ತೀನಿ, ಚಲನೆ ಇದೆ. ಇಕಿಮಸ್, ಕಿಮಸ್, ಖೈರಿಮಸ್. ಅದೇ ಇದು. ಅದೇ ಒಂದನೇ ಗ್ರಾಮರು, ಎರಡನೇ ಗ್ರಾಮರು. ಮೂರನೇದು ನೋಡಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ಈ ಸೆಂಟೆನ್ಸ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಆ್ಯಡ್ ಮಾಡ್ತೀನಿ. ಇಕಿಮಸ್ ಹೋಗ್ತೀನಿ. ಸರಿ, ಎಲ್ಲಿಗೆ ಹೋಗ್ತೀನಿ? ಯಾವುದೋ ಒಂದು ಜಾಗಕ್ಕೆ ಹೋಗ್ತೀನಿ. ಈಗ ಯಾರು ಹೋಗ್ತಾರೆ? ನಾನು ಹೋಗ್ತೀನಿ. ಈಗ ಯಾವುದ್ರಲ್ಲಿ ಹೋಗ್ತೀನಿ ಅನ್ನೋ ಇನ್ಫಾರ್ಮೇಷನ್ನ ಯಾವ ಥರ ಆ್ಯಡ್ ಮಾಡ್ತೀನಿ ಅಂದರೆ ದೇ ಅನ್ನೋ ಪಾರ್ಟಿಕಲ್ ಮುಖಾಂತರ ಆ್ಯಡ್ ಮಾಡ್ತೀನಿ. ಸೊ ಯಾವುದರಲ್ಲಿ? ಸೊ ಯಾರು ಯಾವುದರಲ್ಲಿ ಎಲ್ಲಿಗೆ ಹೋಗ್ತಾರೆ? ಸೊ ಜಾಪನೀಸಲ್ಲಿ ಹೇಳೋದಾದರೆ ಬರೀ ಏಜೆಂಟ್ ಮುಖಾಂತರ ಸೂತ್ರ. ಡ್ಯಾಶ್ ವ
ಡ್ಯಾಶ್ ಇದೆ ಡ್ಯಾಶ್ ಎ ಮಸ್. ಸೊ ಇಲ್ಲಿ ಹೋಗ್ತಾರೆ ಇಕ್ಕಿ ಮಸ್. ಇಷ್ಟೇ ಇದ್ರೆ ಚಾಪ್ಟರ್ದು ಆಯಿತು. ಆಮೇಲೆ ಇನ್ನೂ ಒಂದು ಇನ್ಫಾರ್ಮೇಷನ್ ಹಾಕ್ಬೋದು ಇಲ್ಲಿ. ಯಾರು ಯಾವುದ್ರಲ್ಲಿ ಲೀವ್ ಹೋಗ್ತಾರೆ, ಇನ್ನೇನು ಮಾಹಿತಿ ಸೇರಿಸ್ಬೋದು. ಯಾರು ಯಾರ ಜೊತೆ ಈ ಮಾಹಿತಿನೂ ಸೇರಿಸ್ಬೋದು. ಯಾವ ರೀತಿ ಹೇಗೆ ಅಂದರೆ ಇನ್ನೊಂದು ಪಾರ್ಟಿಕಲ್ ಸೇರಿಸೋದು ಏನು ಯಾವುದು ಅಂದರೆ ಇಲ್ಲೇ ಹಾಕ್ತೀನಿ ನಾನು ಈಗ ನಾವು ವಾಕ್ಯ ಬಿಡಿಸ್ತಾ ಹೋಗ್ತೀವಿ, ನಿಮಗೆ ಗೊತ್ತಾಗ್ತಾ ಇರ್ತದೆ ಇನ್ನು ಕ್ಲಿಯರಾಗಿ ಏನು ಅಂತೀವೆಲ್ಲ. ಎಸ್, ಅದೇ ಇದು 4ನೇದು. ಇಟ್ಸು ಅಂದರೆ ಯಾವಾಗ. ಇದು ಸೆಂಟೆನ್ಸಲ್ಲಿ ನೋಡೋಣ, ಇದು ಸೆಂಟೆನ್ಸಲ್ಲಿ ನೋಡೋಣ. ಸೋದೆಸನೆ ಅಲ್ವಾ. ಎಸ್, ಇದು ನಮ್ಮ ಗ್ರಾಮರ್. ಇನ್ನೊಂದ್ಸಲ ಹೇಳೋದಾದರೆ ಯಾರು ಯಾರ ಜೊತೆ ಯಾವುದರಲ್ಲಿ ಎಲ್ಲಿ ಹೋಗ್ತಾರೆ, ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಈ ಚಾಪ್ಟರ್ಲಿ. ಎಸ್, ಹಾಂ, ಮಾಮೂಲಿ ವೊಕ್ಯಾಬ್ಯುಲರಿ ನೋಡೋಣ. ರಘು ಸರ್. ಓದ್ತೋಗಿ ಮತ್ತೆ ಅರ್ಥ ಇಂಗ್ಲೀಷಲ್ಲಿ ಆದ್ರಾಯ್ತು, ಜಪನೀಸಲ್ಲಿ ಆದ್ರಾಯ್ತು, ಅಲ್ಲ ಕನ್ನಡದಲ್ಲಿ ಆದ್ರಾಯ್ತು. ಇಕಿಮಸ್ ಹೋಗು, ಹೋಗ್ತೀನಿ. ಓಕೆ, ಹೋಗ್ತೀನಿ. ಇದು ತಪ್ಪಿದು. ಕನ್ನಡದಲ್ಲಾದರೆ ಹೋಗ್ತೀನಿ, ಇಕಿಮಸ್ ಅಂದರೆ ಹೋಗ್ತೀನಿ. ಎಸ್, ಕಿಮಸ್ ಹಾಂ, ಬನ್ನಿ ಬಾ ಅಲ್ಲ ಬರ್ತೀನಿ. ಏನ್ ಸೆನ್ಸ್ ಇದು? ಅದಕ್ಕೆ ಇಂಗ್ಲೀಷ್ ಬೇಡ ಬಿಟ್ಟಾಕಿದ್ದು. ಹಾಂ, ಕಿಮಸ್ ಬರ್ತೀನಿ. ಹಾಂ, ಕಾಯ್ರಿಮಸ್ ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ತೀನಿ. ಅಥವಾ ಇನ್ನೊಂದು ಬಂದೆ, ರಿಟರ್ನ್ ಬಂದೆ. ಇನ್ನೊಂದು ನೀವು ಈ ಪದ ಉಪಯೋಗಿಸಲ್ಲ ಅನ್ಸುತ್ತೆ, ತೆರಳ್ತೀನಿ. ತೆರಳ್ತೀನಿ. ತೆರಳ್ತೀನಿ ಅಂದರೆ ನೀವು ಮನೆಗೆ ಹೋಗೋದದು ಆ ಥರ. ಸೊ ಅದೇ ಥರ ಇಲ್ಲಿ ಖಾಯರಿ ಮಸ್ ಅಂದರೆ ಅವರು ಬಾಯ್ ಬಿಟ್ಟು ಹೇಳಲ್ಲ ಇಲ್ಲಿಗೆ ಅಂತ. ಖಾಯರಿ ಮಸ್ ಅಂದರೆ ಡಿಫಾಲ್ಟ್ ಅರ್ಥ ಏನು, ಮನೆಗೆ ಹೋಗ್ತಾ ಇದ್ದೀನಿ ಅಂತ. ನೆಕ್ಸ್ಟ್, ಕಾಯ್ರಿಮಸ್. ಸೊ ಇವೆಲ್ಲ ಏನು ಎಂಥ ಪದಗಳು ಇವೆಲ್ಲ? ಎಂಥ ಪದ? ಯಾವ ವರ್ಡ್ ಇದು? ನಾಮಪದನೋ ಅಡ್ಜೆಕ್ಟಿವ್? ಕ್ರಿಯಾಪದ. ಹೆಂಗೆ ಗೊತ್ತಾಯ್ತು? ಅರೆ ಅಲ್ಲಿಗೆ ಒಂದು ಕ್ರಿಯೆ ಆಗ್ತಿದೆ, ಹೋಗ್ತೀನಿ ಮಾಡ್ತೀನಿ ಅನ್ನೋದು. ಅದು ಆಯಿತು. ಮತ್ತು ಇಲ್ಲಿ ಹಿಂಟಿದೆ ನೋಡಿ, ಮಸ್ಸು ಅಂತಿದೆ ನೋಡಿ. ಎಸ್, ಮಸ್ಸು ಅಂತಂದರೆ ಮುಗೀತು, ಅದು ಆ್ಯಕ್ಷನ್. ಅದೇನು ಅಂತ ನಾವು ಗೊತ್ತು ಮಾಡ್ಕೊಬೇಕಷ್ಟೆ. ಎಸ್, ನೆಕ್ಸ್ಟ್, ಗಕ್ಕೋ ಗೊತ್ತು ನಿಮಗಿದು ಮೀನಿಂಗು. ಎಸ್, ಸ್ಕೂಲು. ನೆಕ್ಸ್ಟ್, ಗೊತ್ತಿಲ್ಲ ಸಂಜೆ, ಬಟ್ ಸೂಪ. ಸೂಪ. ಇಕ್ಕಿ ಅಂದರೆ ಸ್ಟೇಷನ್. ನಿಮ್ಗೆ ಗೊತ್ತಲ್ಲ, ಅದೇ ಮೆಟ್ರೋ ಸ್ಟೇಷನ್ಸು. ಓಕೆ, ನೆಕ್ಸ್ಟ್ ತಾಳಿ ಇವ್ರು ಹೋದ್ರಿ. ಸಾಗಸನ್. ಹಿ ಇಕೋಕಿ. ಏನಿಸ್ಲೋದಿ? ಇಕೋಕಿ. ಸೂಪರ್. ಇದು ಚೆನ್ನಾಗಿದೆ. ಇದೇನೋ ದೀರ್ಘಾಕ್ಷರ ಚೆನ್ನಾಗಿ ಕೊಟ್ರಿ. ಎಸ್, ಹಿಕೋಕಿ ಅಂದರೆ ಏರೋಪ್ಲೇನ್, ವಿಮಾನ. ನೆಕ್ಸ್ಟ್, ಫುನೆ. ಶಿಪ್, ಹಡಗು. ನೆಕ್ಸ್ಟ್, ದೆನ್ಶೋ. ತಪ್ಪು, ಇದು ಓದಿ ಇದೀನಿ. ದೆನ್ಶಾ. ಎಸ್, ದೆನ್ಶಾ. ಎಲೆಕ್ಟ್ರಿಕ್ ಟ್ರೈನ್. ಮಾಮೂಲಿ ಟ್ರೈನು, ಜನಶತಾಬ್ದಿ ಟ್ರೈನು. ನೆಕ್ಸ್ಟ್, ಚಿಕಾತೆತ್ಸು. ಸಬ್ವೆ. ಅಂಡರ್ಗ್ರೌಂಡ್ ಟ್ರೈನ್. ಶಿಂಕಾನ್ಸೆನ್. ಸೂಪರ್. ಶಿಂಕಾನ್ಸೆನ್, ಇದು ಬುಲೆಟ್ ಟ್ರೈನು. ಬಸ್ಸು. ತಾಕುಶಿ. ಎಸ್, ತಾಕ್ಷಿ. ಓಕೆ, ನೆಕ್ಸ್ಟು ಕಲ್ಲೇಸನ್.
ಹಾಯ್ ಸೆನ್ಸೆ. ಹಾಂ. ಜಿತೇನ್ ಶಾ. ಜಿತೆನ್ಶಾ. ಜಿತೆನ್ಶಾ. ಜಿತೇನ್ ಶಾ. ಹಾಂ. ಸೈಕಲ್. ಸೈಕಲ್. ಹಾಂ. ಅರೋಹಿತೆ. ಹಾಂ, ಅರಿಯುತ್ತೆ ನಡ್ಕೊಂಡು ಅಂತ. ನಡ್ಕೊಂಡು. ಹ್ಞೂ. ಹಿತೋ ಪರ್ಸನ್. ಹಾಂ, ಮನುಷ್ಯ, ಪರ್ಸನ್. ಎಸ್. ತೊಮೊದಾಚಿ ದೋಸ್ತು. ತೊಮೊದಾಚಿ. ತೊಮೊದಾಚಿ, ಹೌದು, ದೋಸ್ತು ಅಂದ್ರ. ನೈಸ್. ತೊಮೊದಾಚಿ. ಹಾಂ. ಕರೆ. ಕರೆ. ಕರೆ ಬಾಯ್ ಫ್ರೆಂಡು. ಹೌದಾ. ಅವನು ಇಲ್ಲ ಲವ್. ಲವರ್ ಯಾವ್ದಾರ ಆಗುತ್ತೆ, ಅದು ಸಿಚುವೇಶನ್ ಏನು ಅಂತ ನೋಡಬೇಕು. ನೆಕ್ಸ್ಟ್. ಕನೋಜು. ಹಾಂ, ಸೇಮ್. ಗರ್ಲ್ ಫ್ರೆಂಡ್. ಎಸ್. ಹುಡುಗಿ. ಕಜೋಕು. ಕಜೋಕು ಅಂದರೆ ಕುಟುಂಬ. ಕುಟುಂಬ. ಎಸ್. ಫ್ಯಾಮಿಲಿ. ಹ್ಞೂ. ಪಿತೋರಿದೆ. ಒಬ್ಬನೇ. ಒಬ್ಬನೇ. ಓಕೆ, ನೆಕ್ಸ್ಟ್ ಯಾರು? ಹರ್ಷಿತಾ ಸನ್ ಟ್ರೈ ಮಾಡ್ತೀರಾ? ಸೆನ್ಸೆ. ಅಲ್ಲ, ನಾ ಹರ್ಷಿತಾ ಸನ್ ಅಂದೆ, ರಘು ಸನ್ ಅಂತ ಕೇಳಿಸ್ತಾ. ಹೌದು ಸರ್. ಸರಿ, ಅವರು. ಓಕೆ, ನೀವು ಹೇಳಿ, ರಘು ಸನ್. ಹ್ಞೂ. ನಾನು ಹೇಳೋದು ಸೆನ್ಸೆ. ಹಾಂ, ಹೇಳಿ ಹೇಳಿ. ಹ್ಞೂ. ಸೆನ್ಶು. ಸರಿ. ಸೆನ್ಶು. 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 ಹಾಂ, ಇಲ್ಲಿ ಎಳಿಬೇಕು. ಶೂ ಅಲ್ಲ, ಸೆನ್ಶು. ಹಾಂ, ಸೆನ್ಶು. ಸೆನ್ಶು. ಹಾಂ. ಕೊನ್ಶು. ಹಾಂ, ಕೋನ್ಶು. ಏನರ್ಥ? ಈ ವೀಕು. ಹಾಂ, ಈ ವೀಕು. ಹೋದ ವೀಕು, ಈ ವೀಕು. ಇದು ನೆಕ್ಸ್ಟ್. ರೈಶು. ತಪ್ಪು. ರಾಯ್ಶು. ಹಾಂ, ರಾಯ್ಶು. ರಾಯ್ಶು. ಓಕೆ, ನೆಕ್ಸ್ಟ್. ಸುಮನ್ ಸನ್. ಹೈ. ಸೆನ್ಗೆತ್ಸು ಲಾಸ್ಟ್ ಮಂತ್. ಹಾಂ, ಲಾಸ್ಟ್ ಮಂತ್. ಕೊನ್ಗೆತ್ಸು ಹಾಂ, ಈ ತಿಂಗಳು. ಎಸ್. ರೈಗೆತ್ಸು ಹಾಂ, ಮುಂದಿನ ತಿಂಗಳು. ಸೂಪರ್. ನೆಕ್ಸ್ಟ್ ಮಂತ್. ಹಾಂ. ಕ್ಯೋನೆನ್ ಲಾಸ್ಟ್ ಇಯರ್. ತಪ್ಪು ಹೇಳಿದ್ರಿ. ಹೋದ ವರ್ಷ ಪ್ರೊನೌನ್ಸಿಯೇಷನ್ ತಪ್ಪಿತ್ತು. ಕ್ಯೋನೆನ್. ಹಾಂ, ಕ್ಯೋನೆನ್ ಅಲ್ಲ, ಕ್ಯೋನೆನ್. ಕ್ಯೋನೆನ್. ಹಾಂ, ಅಲ್ಲಿ ನೀವು ದೀರ್ಘ ಕೊಡ್ತಾ ಇದ್ದೀರಾ. ಕ್ಯೋನೆನ್. ಹಾಂ, ಕ್ಯೋನೆನ್. ಅದು ಗೊತ್ತಾಯ್ತಲ್ಲ ಡಿಫ್ರೆನ್ಸ್. ಕ್ಯೋನೆನ್. ಹಾಂ. ಎಸ್. ಕ್ಯೋನೆನ್ ಅಷ್ಟೇ. ಹಾಂ. ಕೊತೋಶಿ. ದಿಸ್ ಇಯರ್. ಹಾಂ, ಈ ವರ್ಷ, ದಿಸ್ ಇಯರ್. ರೈನೆನ್. ಸಾರಿ, ನೆಕ್ಸ್ಟ್ ಇಯರ್. ರೈನೆನ್. ನಾವು ಹೆಂಗೆ ಗೊತ್ತೀನಿ. ರೈನೆನ್. ರಾಯಿನೆನ್. ರಾಯಿ. ರೈನೆನ್. ಹಾಂ, ರಾಯಿನೆನ್. ರೈನೆನ್. ಹಾಂ, ಮುಂದಿನ ವರ್ಷ. ರೈನೆನ್. ಹಾಂ, ಇದು ಯಾರು ಓದ್ತಾರೆ? ಸುಯಿತಾಚಿ. ಓಕೆ, ನೀವು ಓದ್ತೀರಾ? ಹಾಂ, ಎಷ್ಟು ಓದಿ. ಹಾಂ. ಸುಯಿತಾಚಿ. ಫುತ್ಸುಕ. ಮೆಕ್ಕ. ಹಾಂ. ಯೊಕ್ಕ. ಹಾಂ, ಇದಂದರೆ ಏನು ಇವೆಲ್ಲ? ಇವೆಲ್ಲ ಒಂದನೇ ತಾರೀಕು 2ನೇ ತಾರೀಕು ಆ ಥರ ಬರುತ್ತೆ. ನೋಡೋಣ, ಸೆಂಟೆನ್ಸಲ್ಲಿ ನೋಡೋಣ, ಆಯಿತಾ? ಈಗ ಹೇಳಿದ್ರೆ ಇದು ಅದೇ ಸಂದರ್ಭ ತಕ್ಕಂಗೆ ಸ್ವಲ್ಪ ಅರ್ಥ ಬದಲಾಗುತ್ತೆ. ನೋಡೋಣ ಅದೇನು ಅಂತ. ಓಕೆ, ನೆಕ್ಸ್ಟ್ ಯಾರು? ಕಲೇಸನ್. ಇತ್ಸುಕ. ಹಾಂ. ಇತ್ಸುಕ ಅಂದ್ರೆ 5ನೇ ದಿವಸ. ಇತ್ಸುಕ. ಹ್ಞೂ. ಮಿಕ್ಕ 6ನೇ ದಿವಸ. ಏನೇನು ಮೀಸಲದು? ಮಿಕ್ಕ. ತಪ್ಪು. ಮಿಕ. ಇದಲ್ವ ನೀವು ಓದ್ತಿರೋದು? ಮುಕ್ಕನ. ಮುಯಿಕ. ಹಾಂ. ನನೋಕ. ಹ್ಞೂ. ಯೋಯಿಕ. ನೋಡಿ, ಈ ಒತ್ತೇಳಬೇಕು. ಯೋಕ. ಸಾರಿ, ಒತ್ತೇಳೋದಲ್ಲ, ದೀರ್ಘಾಕ್ಷರ. ಯೋಕ. ಕೊಕೊನೋಕ. ಹಾಂ, ಕೊಕೊನೋಕ.
तो तोका ಹಾಂ, ತೂಕ. ಎಸ್. तोका शी शोयो शोका शोयोका ಹಾಂ ಹಾಂ, ಈಗ ನೋಡಿ, शी ಜಿ शो ಫಸ್ಟ್ ನೋಡಿ, सॉरी हाँ जी ಯು, ಜೂ ಆಯಿತು. जू ಆಮೇಲೆ ಆಮೇಲೆ ದೀರ್ಘವಾಗಿ ಹೇಳಬೇಕು, ಜೂ. जू ಹ್ಞೂ. यो ಜೂಯೊಕ್ಕ ಹಾಂ, ಇನ್ನೊಂದ್ಸಲ ಹೇಳಿ. ಜೂಯೊಕ್ಕ ಸೂಪರ್, ಜೂಯೊಕ್ಕ. ಜೂಯೊಕ್ಕ ಹಾಂ, ಹತ್ಸುಕ ಹತ್ಸ್ಕ. ಹತ್ಸುಕ 25 ದಿನ. ಹತ್ಸುಕ ಬ್ಯಾಂಡ್ ನಿ ನಿ ಜೂ ನಿಜು ನಿಜುಯೊಕ್ಕ ಹಾಂ, ನಿಜುಯೊಕ್ಕ. ನಿಜುಯೊಕ್ಕ ನಿಚಿ ನಿಚಿ, ಅದೇ ಡ್ಯಾಶ್ ನಿಚಿ ಅಂತ ನೋಡೋಣ. ಹಾಂ, ನಿಚಿ ನಾನ್ ನಾನ್ ನಿಚಿ ನಾನ್ ನಿಚಿ ಯಾವ ದಿನ ಅಂತ. ಎಸ್. ನಾನ್ ನಿಚಿ ಇತ್ಸು ಯಾವಾಗ ಯಾವಾಗ. ಸೂಪರ್. ವೊಕ್ಯಾಬ್ಯುಲರಿ ನೋಡಿದ್ವಿ, ಅರ್ಥನ ನೋಡಿದ್ವಿ. ಈಗ ಈ ವೊಕ್ಯಾಬ್ಯುಲರಿನ ಬಳಸಿ, ಈ ಪದಗಳನ್ನು ಬಳಸಿ ವಾಕ್ಯಗಳನ್ನು ಮಾಡೋಣ, ಇಲ್ಲ ಮಾಡಿರೋ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಣ ಓದಿ. ಎಸ್. ಈಗ ನೋಡಿ, ನಾನು ನಿಮಗೆ ಹೇಳಿದ್ದೆ, ಡ್ಯಾಶ್ ಯುವ ಡ್ಯಾಶ್ ಎ ಡ್ಯಾಶ್ ಮಸ್, ಈ ಥರ ಪ್ಯಾಟರ್ನಲ್ಲಿ ಇರ್ತವೆ ಇವು ಸೆಂಟೆನ್ಸ್ಗಳು. ಸೊ ಇಲ್ಲಿ ಇದು ಕಾಣ್ತು. ಓಕೆ, ನಮ್ಮ ಕಣ್ಣು ಫಸ್ಟ್ ಎಲ್ಲಿಗೆ ಹೋಗಬೇಕು, ವರ್ಬಿಗೆ ಹೋದರೆ ಚಂದ. ಅಲ್ಲಿಂದ ನಾವು ಪ್ರಶ್ನೆ ಮಾಡ್ಕೊತ ಬರಬೇಕು. ಇಕಿಮಸ್. ಓಕೆ, ಎಲ್ಲಿಗೆ ಹೋಗ್ತಾರೆ, ಕಿಯೋತೋವೆ ಇಕಿಮಸ್. ಯಾರು ಹೋಗ್ತಾರೆ, ವತಾಶಿವ ಕಿಯೋತೋವೆ ಇಕಿಮಸ್. ಹಾಂ, ಇದು ನಾನು ಬಳಸೋ ಟ್ರಿಕ್ಕು. ಒಂದು ಸೆಂಟೆನ್ಸ್ ಬಂದರೆ ಫುಲ್ ಸ್ಟಾಪ್ ನೋಡ್ತೀನಿ, ವರ್ಬ್ ಇದ್ದರೆ ವರ್ಬ್ ಓದ್ತೀನಿ ತಲೆಯಲ್ಲೇ, ಆಮೇಲೆ ಅಲ್ಲಿಂದ ಪ್ರಶ್ನೆ ಮಾಡ್ಕೊತ ಹೋಗ್ತೀನಿ. ಎಸ್. ಇದನ್ನು ಯಾರು ಓದ್ತಾರೆ? ಹಾಂ, ರಘು ಸರ್. ವತಾಶಿ ವ ಕ್ಯೋತೋ ಎ ಇಕಿಮಸ್ ಅಂತ ಹೇಳಿದ್ದಾರೆ. ಹಾಂ, ಕಥಕನ ವತಾಶಿ ವ ಹಾಂ, ಇದು ತಾಕುಶಿ. ತಾಕುಶಿ. ವತಾಶಿ ವ ಟ್ಯಾಕುಸಿ ದೆ ಹ್ಞೂ. ಉಚಿಯೆ 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 ಹಾಂ, ಕೈರಿಮಸ್. ಹಾಂ, ಅರ್ಥ. ವತಾಶಿ ವ ಟ್ಯಾಕ್ಸಿ ದೆ ಉಚಿಯೆ ಕೈರಿಮಸ್ ಹಾಂ, ಅಂದ್ರೆ ನಾನು ಟ್ಯಾಕ್ಸಿಯಲ್ಲಿ ಮನೆ ಹೋಗ್ತೀನಿ. ಎಸ್, ನಾನು ಟ್ಯಾಕ್ಸಿಯಲ್ಲಿ ಮನೆಗೆ ಹೋಗ್ತೀನಿ. ಸೂಪರ್. ನೆಕ್ಸ್ಟ್. ವತಾಶಿ ವ ಕಜೋಕು ದೆ ನಿಹೋನ್ ಎ ಕಿಮಸ್ತಾ. ತಪ್ಪು. ವತಾಶಿ ವ ಕಜೋಕು ದೆ ದೇ ಅಲ್ಲ, ವತಾಶಿ ವ ದೇ ಅಲ್ಲಿ. ತೋ ಹಾಂ, ವತಾಶಿ ವ ಕಜೋಕು ತೋ ನಿಹೋನ್ ಎ ಕಿಮಸ್ತಾ. ಹಾಂ, ಅರ್ಥ. ನಾನು ಫ್ಯಾಮಿಲಿ ಜೊತೆ ಜಪಾನ್ ಬಂದೆ. ಎಸ್, ತೋ ಬಂತು ಅಂದರೆ ಯಾವುದ್ರ ಜೊತೆ, ನಾಮಪದ. ನಾನು ಮತ್ತು ಡ್ಯಾಶ್ ಡ್ಯಾಶ್ ಈ ಥರ ಬಂತು ಅಂದರೆ ಈ ವರ್ಬ್ ಜೊತೆ. ಎಸ್, ಅವ್ರ ಜೊತೆ. ಎಲ್ಲಿಗೆ ಬಂದೆ ನಾನು? ಇನ್ನೊಂದ್ಸಲ ಹೇಳಿ ಅರ್ಥ. ನಿಹೋನ್ ಜಪಾನ್. ಜಪಾನ್ಗೆ ಬಂದೆ. ಜಪಾನ್ಗೆ ಸಿಂಚೆ ಹಾಂ, ಜಪಾನ್ಗೆ ಬಂದೆ ಅಲ್ಲ. ಬಂದೆ. ಹೌದು ಹೌದು, ಬಂದೆ. ವತಾಶಿ ವ ಕಜೋಕು ತೋ ನಿಹೋನ್ ಎ ಕಿಮಸ್ತಾ. ಈಗ ಒಬ್ಬನೇ ಬಂದೆ ಅನ್ನಕ್ಕೆ ಹಿತೋರಿದೆ ಕಿಮಸ್ತಾ. ಹಿತೋರಿದೆ ಕಿಮಸ್ತಾ. ಸೂಪರ್. ಸೂಪರ್. ನೆಕ್ಸ್ಟು ಯಾರು ಓದ್ತಾರೆ? ಸಾಗರ್ ಸರ್. ಅಶಿತಾ ದೋಕೋ ಹೇ ಇಕಿಮಾಸ್ ಕಾ? ಹಾಂ, ನಾರಾಯ್ ಇಕಿಮಾಸ್. ಹಾಂ, ಅರ್ಥ. ನಾರಾ ಅಂದ್ರೆ ಓಕೆ, ನರ ಅಂದರೆ ಒಂದು ಜಾಗ. ಹೆಂಗೆ ಗೊತ್ತೈತೆ ನೀ ಜಾಗ ಅಂತ? ಈಗ ಹೊರಟಿದೀವಲ್ಲ. ನೋಡಿ, ಇಕಿಮಸ್ ಅಂತ ಬಂದು ಈ ಪಾರ್ಟಿಕಲ್ ಬಂತಲ್ಲ, ಎ ಅಂತ. ಹಾಂ ಅದೇ ಎಲ್ಲಿಗೆ, ಹಾಂ, ಒಂದು ಜಾಗಕ್ಕೆ. ಸೊ ಜಾಗ ಅಂತ ನಿಮಗೆ ಅರ್ಥ ಮಾಡ್ಕೊಂಬಿಡ್ಬೇಕು. ನಮಗೆ ನೋಡಿ, ಇದು ಸ್ಕಿಲ್. ಇದು ಏನಂತ ನಿಮಗೆ ಅರ್ಥ ಗೊತ್ತಿಲ್ಲ ಅಂದರೂ ಏನೋ ಒಂದು ಅದು ಈ ಹಿಂಟ್ಸನ್ನ ತೊಗೊಂಡು ಗೆಸ್ ಮಾಡಬೇಕು, ಅದು ಏನು ಅಂತ. ವಸ್ತುನೋ, ಜಾಗನೋ, ಮನುಷ್ಯನೋ ಅಂತ.
ಇಲ್ಲೇನು ವಸ್ತು. ಹೆಂಗೆ ಗೊತ್ತಾಯ್ತು ನನಗೆ? ವರ್ಬ್ ಗೊತ್ತಿದೆ, ಇಕಿಮಾಸ್ ಅಂತ ಹೋಗ್ತೀನಿ ಅಂತ. ಆಮೇಲೆ ಎ ಬಂತು, ಓ ಎಲ್ಲಿಗೆ ಇದು. ಯಾವ್ದು ಜಾಗ? ಹಾಂ, ಸೊ ಅರ್ಥ. ಮೇಲಿಂದ ಬನ್ನಿ ಪ್ರಶ್ನೆಯಿಂದ. ಆಶಿತಾ ದೋಕೋ ಹೇ ಇಕಿಮಾಸ್ ಕಾ? ಹಾಂ, ನೀವು ದೋಕೋ ಎಲ್ಲಿಗೆ ಹೋಗ್ತೀರಾ? ಹಾಂ, ಇದು ನೀವು ಎಲ್ಲಿಗೆ ಹೋಗ್ತೀರಾ? ನೀವುನಾ? ಆಶಿತಾ ಅಷ್ಟ ಅಂದರೆ ನಾಳೆ. ಸಾರಿ, ನಾಳೆ ಎಲ್ಲಿಗೆ ಹೋಗ್ತೀರಾ? ಹಾಂ, ಎಲ್ಲಿಗಂತೆ? ನಾರಾ ಹೇ. ಹಾಂ, ನರ ಎ. ಈ ಹೇ ಅಲ್ಲ, ಎ ಅಂತ ಓದ್ತೀವಿ ಇಲ್ಲಿ. ಏನ? ಇದು ಎ ಅಂತ ಓದಲ್ಲ ಆ್ಯಕ್ಚುಲಿ, ಹೇ ಇದು. ಆದರೆ ಈ ಏಜೆಂಟ್ ವಿಭಕ್ತಿ ಪ್ರತ್ಯಯ ಬಳಸ್ಬೇಕಾದ್ರೆ ನಾವು ಎ ಅಂತೀವಿ ಅಷ್ಟೇ. ನರ ಎ ಇಕಿಮಾಸ್. ಈ ಸೌಂಡು. ನೆಕ್ಸ್ಟ್. ನೀ ಹಾಂ, ನಿಚಿಯೋಬಿ ಹಾಂ, ನಿಚಿಯೋಬಿ ದೋಕೋ ಹೇ ಇಕಿಮಾಸ್ ಕಾ? ಹಾಂ, ಅರ್ಥ. ನಿಚಿಯೋಬಿ ಸಂಡೇ ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗೆ ಹೋಗಿದ್ರಿ? ಹಾಂ, ಎಲ್ಲಿಗೆ ಹೋಗಿದ್ರಿ ಅರ್ಥ. ದೋಕೋಮೋ ಹಾಂ, ಇಕಿಮಾಸೆನ್ ದೆಸ್ತಾ? ಹಾಂ, ಎಲ್ಲಿಗೂ ಹೋಗಲಿಲ್ಲ. ಎಸ್. ಸೊ ಎಲ್ಲಿಗೆ ದೊಕೋ ಎ, ಎಲ್ಲಿಗೂ. ಅವಾಗ ದೊಕೋಮೋ ಅಂತ ಆದ್ರೆ ಹೇಳ್ಬೋದು, ದೊಕೋ ಏಮೋ ಎರಡರಾದ್ರು ಯಾವ್ದಾರ ಬಳಸ್ಬೋದು. ಸೊ ಈಗ ನೆನಪಿಟ್ಕೊಳ್ಳಿ, ಸೀದಾ ನೆನಪಿಟ್ಕೊಳ್ಳಿ. ದೊಕೋಮೋ ಎಲ್ಲಿಗೂ ಹೋಗಲಿಲ್ಲ. ಹೋಗಲಿಲ್ಲ. ಎಸ್. ಓಕೆ, ನಿಮ್ದಾಯ್ತು. ನೆಕ್ಸ್ಟು ಕಲೆಕ್ಷನ್. ಹಾಯ್ ಸೆನ್ಸೆ. ನಂದೆ ದೊಕೋಯೆ ದೊಕೋಯೋ ಇಕಿಮಾಶ್. ಇನ್ನು ನಿಧಾನಕ್ಕೆ ಒಂದೊಂದೇ ಓದಿ ಅಕ್ಷರ, ಪರವಾಗಿಲ್ಲ. ನಂದೆ ಹಾಂ, ಅದು ಕಾಣ್ತಾ ಇಲ್ಲ ಸಂಜೆ. ಹೌದಾ? ಓಕೆ, ನಾನು ಬರಿತೀನಿ ನೋಡಿ. ಟೋಕಿಯೋ. ಓಕೆ. ನಂದೆ ಟೋಕಿಯೋ ಎ ಇಕಿಮಾಸ್ ಕಾ? ಹಾಂ, ಶಿಂಕಾನ್ಸೆನ್ ದೆ ಇಕಿಮಾಸ್. ಹಾಂ, ಅರ್ಥ. ನಂದೆ ಯಾವಾಗ. ನಂದೆ ಅಂದ್ರೆ ಯಾವುದರಲ್ಲಿ ಟೋಕಿಯೋಗೆ ಹೋಗ್ತೀರಾ? ಹಾಂ, ಹೋಗ್ತೀರಿ. ಯಾವುದ್ರಲ್ಲಂತೆ? ಶಿನ್ಕಾನ್ಸೆನ್ ಅಂದ್ರೆ ಬುಲೆಟ್ ಟ್ರೈನ್ ಅಲ್ಲಿ ಹೋಗ್ತೀನಿ. ಎಸ್, ಶಿಂಕಾನ್ಸೆನ್ದೆ ಇಕಿಮಾಸ್. ಶಿನ್ಕಾನ್ಸೆನ್. ಎಸ್. ಈಗ ಹಡಗಲ್ಲಿ ಹೋಗ್ತೀನಿ ಏನಕ್ಕೆ? ಫುಟೆದೆ ಇಕಿಮಾಸ್. ಫುನೆದೆ ಇಕಿಮಾಸ್. ನೋಡಿ, ಸಿಂಪಲ್. ಸೊ ದೇ ಅನ್ನೋ ಏಜೆಂಟ್, ಅದು ಮುಖ್ಯ. ಕನ್ನಡಕ್ಕೆ ಹೋಲಿಕೆ ಮಾಡಿ ಹೇಳೋದಾದರೆ ಯಾವುದ್ರಲ್ಲಿ. ಎಸ್. ನಾಲ್ಕನೇದು. ಹಾಂ ಸರ್. ದರೆತೋ. ಹಾಂ, ದರೆತೋ ಟೋಕಿಯೋ ಎ ಇಕಿಮಾಸ್ ಕಾ? ಹಾಂ, ಯಾಮಾದಾ ಸಾಂತೋ ಇಕಿಮಾಸ್. ಒನ್ ಸೆಕೆಂಡ್. ದಾರೆ ಅಂದ್ರೆ ಯಾರ ಜೊತೆ? ಹಾಂ, ದಾರೆ ತೋ ಅಂದ್ರೆ ಜೊತೆ ಅಂತ ಬರುತ್ತೆ ಈ ಚಾಪ್ಟರ್ ಅಲ್ಲಿ. ದಾರೆ ತೋ ಯಾರ ಜೊತೆ ಟೋಕಿಯೋಗೆ ಹೋಗ್ತೀರಾ? ಹಾಂ, ಯಮದಾ-ಸಾನ್ ಜೊತೆ ಹೋಗ್ತೀನಿ. ಸೂಪರ್. ಈಗ ನನಗೆ ಈ ಮಾಹಿತಿ ಬೇಕು, ಯಾವ್ದ್ರಲ್ಲಿ ಹೋಗ್ತೀನಿ ಅಂತ. ಓಕೆ ಸರ್. ಹೇಳ್ಬೋದಾ? ಹಾಂ ಸರ್. ಆ ಮಾಹಿತಿ ಕೊಡ್ಬೋದಾ? ಕೊಡಿ.